ನಮಸ್ಕಾರ. ಇದು GBH63 ಅಪ್ಡೇಟ್ ಚಾನಲ್. ದಾವಣಗೆರೆಯ BIT ಕಾಲೇಜಿನ SS ಮಲ್ಲಿಕಾರ್ಜುನ್ ಸಾಂಸ್ಕೃತಿಕ ಸಭಾಭವನದಲ್ಲಿ DT ಶ್ರೀನಿವಾಸ್ ಅಭಿಮಾನಿ ಬಳಗದ ವತಿಯಿಂದ ನೂತನವಾಗಿ ಆಯ್ಕೆಯಾದ ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್, ವಿಧಾನ ಪರಿಷತ್ ಸದಸ್ಯರಾದ DT ಶ್ರೀನಿವಾಸ್ ಇವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಜಗಳೂರು ಶಾಸಕ ದೇವೇಂದ್ರಪ್ಪನ ಚಿಕ್ಕಮ್ಮನಹಟ್ಟಿ, ಉದ್ಘಾಟನೆಯನ್ನು ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್, ಮುಖ್ಯ ಅತಿಥಿಗಳಾಗಿ ಮಾಯಕೊಂಡ ಶಾಸಕರಾದ ಬಸವಂತಪ್ಪ, ಮಾಜಿ ಶಾಸಕಿ ಪೂರ್ಣಿಮಾ, ಮಾಜಿ ಕುಪ್ಕಾ ಅಧ್ಯಕ್ಷ ಮುರುಗೇಂದ್ರಪ್ಪ, ಋಷಭೇಂದ್ರಪ್ಪ, ಪ್ರಾಚಾರ್ಯರಾದ ಅರವಿಂದ್, ರಾಜ್ಯ ಪಿಂಚಣಿ ವಂಚಿತ ನೌಕರರ ಸಂಘದ ಅಧ್ಯಕ್ಷ G ಹನುಮಂತಪ್ಪ, BO ಪುಷ್ಪಲತಾ, ನಾಗಭೂಷಣ್, ವೀರೇಶ್, SG ನಾಗರಾಜ್, ವೆಂಕಟೇಶ್ ಮೊದಲಾದವರಿದ್ದರು. ಪ್ರದೀಪ್ ಕುಮಾರ್ ಪ್ರಾಸ್ತಾವಿಕ ಮಾತನಾಡಿ, ತಿಪ್ಪೇಸ್ವಾಮಿ ಕೆ ಉಪನ್ಯಾಸ ನೀಡಿದರು. ಲೀಲಾವತಿ ಪ್ರಾರ್ಥಿಸಿ, ಕೆ ನಾಗರಾಜ್ ಸ್ವಾಗತಿಸಿ, ಅನುಪಮ ನಿರೂಪಿಸಿದರು. ದಾವಣಗೆರೆ ಹಾಗೂ ಸುತ್ತಮುತ್ತಲಿನ ಶಿಕ್ಷಕರು, ಉಪನ್ಯಾಸಕರು, ಪ್ರಾಂಶುಪಾಲರು, ಅನೇಕ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದು GBH63 ಅಪ್ಡೇಟ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಮಹೋದಯರ ಮೂಲಕ ಸಸಿಗೆ ನೀರೆರೆಯುವುದರ ಜೊತೆ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಎನ್ನುವಂತೆ ಸಸಿಗೆ ನೀರೆರೆಯುತ್ತಿದ್ದಾರೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಚಿಂತನೆಯ ಒಂದು ದಾರಿಯಲ್ಲಿ ಈ ಸಭಾ ಇರಲಿ ಅಂತ ನಮಗೆ ಒಳ್ಳೆ ಲೈಟ್ ಹೌಸ್ ತರ, ಕಂಪಸ್ ತರ ಈ ಪೀಪಲ್ ಆರ್ ಗಿವಿಂಗ್ ಅಸ್ ದಟ್ ರೆಸ್ಪಾನ್ಸಿಬಿಲಿಟಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಅದನ್ನು ಹೇಳಿ ಮೊದಲನೇದಾಗಿ ಮೊನ್ನೆ ನಡೆದ ಚುನಾವಣೆಯಲ್ಲಿ MP ಚುನಾವಣೆ ಬಗ್ಗೆ ಫಸ್ಟ್ ಹೇಳ್ತೀನಿ. ನಮ್ಮ ಚುನಾವಣೆ ಇಲ್ಲಿರುವಂತಹ ಸಾಕಷ್ಟು ಜನ ಫ್ರಂಟ್ ರೋನಲ್ಲಿ ಲಾಸ್ಟ್ ರೋ ತನಕ ಇದ್ದೀರಾ. ನೀವೆಲ್ಲರೂ ಕೂಡ ಒಂದು ಟೀಮ್ ಆಗಿ ಶಾಮೂರ್ ಫ್ಯಾಮಿಲಿ ಬಗ್ಗೆ ಅಭಿಮಾನ ಇಟ್ಕೊಂಡು, ಜೊತೆಗೆ ಈ ಬಾರಿ ಒಂದು ಬದಲಾವಣೆ ಬರಬೇಕು. ದಾವಣಗೆರೆ, ಮಧ್ಯ ಕರ್ನಾಟಕದಲ್ಲಿರುವಂತಹ ದಾವಣಗೆರೆ ಕ್ಷೇತ್ರದಲ್ಲಿ ಇನ್ಮೇಲೆ ಕಾಂಗ್ರೆಸ್ನ ಹವಾ ಬೀಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನೀವೆಲ್ಲರೂ ವೋಟ್ ಮಾಡಿದ್ದೀರಾ. ಆ ತೀರ್ಮಾನಕ್ಕೆ ನಾನಿವತ್ತು ನಿಮ್ಮ ಮುಂದೆ ಸಂಸದರಾಗಿ ನಿಂತಿದ್ದೀನಿ. ಬಹು ಪದವಿಗಳನ್ನು ಪಡೆದಿರುತ್ತಾರೆ. ಇವರು ವಿದ್ಯಾರ್ಥಿಯಾಗಿದ್ದಾಗಿನಿಂದಲೂ ಶ್ರೀನಿವಾಸ್ ಬಂದಿದ್ದಾನೆ, ಕೂತ್ಕೊಂಡು ಅದೇನು ಅರ್ಜಿಗಳೆಲ್ಲ ತಗೊಂಡು ಎಲ್ಲ ಎನ್ರೋಲ್ ಮಾಡಿಸ್ಬೇಕು ಅನ್ನೋ ವಿಚಾರನ ಅಲ್ಲಿ ಅವರಿಂದ ಸಂದೇಶ ರವಾನೆ ಆಯಿತು. ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಕರೆ ಹೋಗಿ ನಮ್ಮ ಮುರುಗೇಂದ್ರಪ್ಪನವರು ಪ್ರಾಮಾಣಿಕ ಸೇವೆ ಮಾಡಿರ್ತಕ್ಕಂಥ ಶಿಕ್ಷಕರು ಬಹಳ ಜನ ಇದ್ದಾರೆ. ನಾವೆಲ್ಲ ಸಹ ಅದಕ್ಕೊಂದು ಸಮಿತಿಯನ್ನ ಮಾಡಿದ್ವಿ. ಆ ಸಮಿತಿಯ ರಿಪೋರ್ಟ್ ಬಂದ ತಕ್ಷಣ ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಹೇಳ್ತೀನಿ, ಈ ದೇಶದಲ್ಲಿ ಯಾವ್ದಾದ್ರು ಮುಖ್ಯಮಂತ್ರಿ ನುಡಿದಂತೆ ನಡೆದಂದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದ್ದು ಅವ್ರು ನೆನಪಿರ್ತಾವೆ. ಇದು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸಿದ್ದರಾಮಯ್ಯ ಕೊಟ್ಟರಂದ್ರೆ ಇದು ಗ್ಯಾರಂಟಿ 100% ಆಗತ್ತೆ. ಅದ್ರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ, ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕೊಟ್ಟಿದ್ದೀವಿ. ಒಂದು ಗ್ಯಾರಂಟಿ ಬೇಡ. ಅಮ್ಮ ಅವತ್ತು ನಮ್ಮ ಮನೆಗೆ ಬಂದು, ಮನೆ ಮಗಳಾಗಿ, ನಮ್ಮ ಕ್ಷೇತ್ರದ ಮಗಳಾಗಿ ಬಂದರು. ಮುಂದೆ ನಡೆದದ್ದೆಲ್ಲ ನಿಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಅವತ್ತಿಂದ ಬಂದು ಮತ್ತೆ ಈಶಾನ್ಯ ದಿಕ್ಕು 3 ಬಾರಿ ನಮ್ಮ ಈಶಾನ್ಯ ದಿಕ್ಕಿಗೆ ಅವರು ಬಂದ್ಬಿಟ್ಟು ಇವತ್ತು